ಮೇಡಮ್ ಓ ಟಿ ಪಿ ಕೇಳ್ತಾ ಇದೆ. ಹಾಂ, ಪ್ಲೀಸ್ ಆಸ್ಕ್ ದ ಕಸ್ಟಮರ್ ಫಾರ್ ದ ಕೋಡ್ ಆ್ಯಂಡ್ ವೆರಿಫೈ ಇಟ್. ಹಾಂ, ಓಕೆ ಮೇಡಮ್. ಮೇಡಮ್ ಓ ಟಿ ಪಿ. ಹಾಂ, ಓ ಟಿ ಪಿ ಬಂದಿದೆ ನೋಡಿ ಡೆಲಿವರಿದು. ಸ್ನೇಹಿತರ ನೋಡಿ, ಮೊದಲನೇ ಆರ್ಡರ್ ಬರ್ತಾ ಇದೆ. ಅಕ್ಸೆಪ್ಟ್ ಮಾಡಿಬಿಡ್ತೀನಿ ಅಂದರೆ ಅಕ್ಸೆಪ್ಟ್ ಮಾಡಿಬಿಟ್ಟೆ. ಬಟ್ ಎಲ್ಲಪ್ಪ ಇದು ಆಂಧ್ರ ಗನ್ ಪೌಡ್ರಲ್ಲಿ ಅಂತಾರೆ. ಬನ್ನಿ ಹೋಗೋಣ. ಯಾರೋ ಫೋನ್ ಬೇರೆ ಬರ್ತಾ ಇದೆ, ಪಿಕಪ್ ಮಾಡ್ತೀನಿ ಇದೆ ಫಸ್ಟು. ಅಂದರೆ ಇದು ಲೋಡ್ ಶೇರಿಂದ ನೋಡಿ. ಅಕಸ್ಮಾತ್ ಏನಾರು ಆರ್ಡರ್ ನೀವು ಪಿಕ್ ಮಾಡಿಲ್ಲ ಅಂದ್ರೆ ಇದರಲ್ಲೂ ಫೋನ್ ಮಾಡಿ ಹೇಳ್ತಾವ್ರೆ. ನಾಳೆ ಅಕ್ಸೆಪ್ಟ್ ಮಾಡಿದ್ದೀನಿ ಬಿಡು. ಆಂಧ್ರ ಗನ್ ಪೌಡ್ರಿಗೆ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. 300 ಮೀಟ್ರ್ ಇದೆ, ಬನ್ನಿ ಹೋಗೋಣ. ಅಂದರೆ ಇಲ್ಲೇ ಮೇಲೈತೆ ಕ್ಲೌಡ್ ಕಿಚನು. ಆ ಕ್ಲೌಡ್ ಕಿಚನಲ್ಲಿ ಬಂದಿರೋದು ಆರ್ಡ್ರು. ಹೆಂಗ ಆನ್ ಮಾಡ್ತಿದ್ದಂಗೆ ಬಂತು ಆರ್ಡ್ರು. ಅಂದರೆ ಲಾಂಗ್ ಪಿಕಪ್ ಏನು ಹೇಳಿಲ್ಲ, ಹತ್ರನೇ ಹೇಳ್ದ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಡ್ರಾಪ್ ಮಾಡಿಬಿಟ್ಟು ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ನೋಡುವ. ಸ್ನೇಹಿತರೆ ನೋಡಿ, ಬಂದೆ ಲೊಕೇಶನ್ ಹತ್ರ. ಇಲ್ಲೇ ಮೇಲ್ಗಡೆ ಇರೋದು ಆಂಧ್ರ ಗನ್ ಪೌಡರು. ಇಲ್ಲಿ ಮೇಲೆ ನಿಲ್ಲಿಸ್ಬಿಟ್ಟು ಹೋಗಿ ಪಿಕಪ್ ಮಾಡ್ಕೊ ಬರೋಣ. ಅಂದರೆ ಮೈಕ್ ಬೇರೆ ಹಾಕೊಂಬರಲಿಲ್ಲ, ಹಂಗೆ ಬಂದ್ಬಿಟ್ಟೆ. ಹಿಂಗೆ ಬಂದಿದೆ, ಹೆಂಗೋ ಗೊತ್ತಿಲ್ಲ ವಯಸ್ಸು. ರೈಟ್, ಪಿಕಪ್ ಲೊಕೇಶನ್ 1 ಕೊಡ್ತೀನಿ. ಬನ್ನಿ, ಮೇಲಿದೆ, ಹೋಗಿ ಪಿಕಪ್ ಮಾಡ್ಕೊಂಡು. ಹಾಂ, ಹ್ಞೂ, ಚಾಲು ನೈ. ಸ್ನೇಹಿತರೆ ನೋಡಿ ಬಂದೆ. ಟೇಕ್ ಫೋಟೋ ಅಂತ ಕೇಳ್ತಾ ಇದೆ. ಒಂದು ಆರ್ಡ್ರ್ ಐಡಿ ಹೇಳೋದು ಬನ್ನಿ ಫಸ್ಟು. एक गाना बंद करो, कॉपीराइट आएंगे. तुम्हारा को नहीं आता, मेरा को आता. ये ऑर्डर कब से आगे इन प्रोसेस में चल रहा है? अरे भाई पक्का इसको एक बार लेट नहीं हो रहा है. आप ज़्यादा हो जाएगा तो मेरा टेंशन हो जाएगा. ಬರೋ ಇರೋದು ಆರ್ಡರ್ ರೆಡಿ ಕೊಡ್ತಾರಾ ಇಲ್ಲ ಅಂತ ಒಂದು ಗೊತ್ತಿಲ್ಲ ನೋಡಿ. ಬಟ್ ಬಂದಿದ್ದೀನಿ ಅಷ್ಟೇ. ಮೇ ಬಿ ಆರ್ಡರ್ ರೆಡಿ ಕೊಡಲ್ಲ ಅಂತ ಅನಿಸುತ್ತೆ. ನೋಡು भैया, कितना टाइम लगेगा? जस्ट आया 6 मिनट हुआ. कितना टाइम लगेगा? टारगेट है 12 मिनट. एक ऑर्डर बना था. ಸ್ನೇಹಿತರೆ ಆರ್ಡರ್ ಏನು ರೆಡಿ ಬರೋಲ್ಲ ಇದರಲ್ಲಿ. ಅಂದರೆ ರೆಸ್ಟೋರೆಂಟ್ ಅವ್ರನ್ನ ಕೇಳಿದ್ರೆ ಅವರೇ ಕೊಡ್ತಾರೆ ಆರ್ಡ್ರನ್ನ. ಇವಾಗ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಅಂದರೆ ರೆಡಿ ಗಿಡಿ ಏನು ತೋರಿಸಲ್ಲ ಇದರಲ್ಲಿ. ಹೋಗಿ ರೆಸ್ಟೋರೆಂಟ್ ಅವ್ರನ್ನ ಕೇಳಬೇಕು. ಕೇಳಿದ್ಮೇಲೆ ಅವ್ರು ಆರ್ಡ್ರ್ ಕೊಡ್ತಿದ್ದಂಗೆ ನಾವು ಆರ್ಡ್ರನ್ನ ತಗೊಂಡು ಹೋಗಬೇಕು ಅಷ್ಟೇ. ಸ್ನೇಹಿತರೆ ನೋಡಿ, ಕಸ್ಟಮರ್ ಲೊಕೇಶನ್ ಇನ್ನೇನು 1.3 ಕಿಲೋಮೀಟರ್ಸ್ ಇದೆ. ಅಂದರೆ ಈಗ ಆರ್ಡ್ರ್ ಬಂತು ನನಗೆ ಲೋ ಶೇರಲ್ಲಿ. ಆ ಲೋ ಶೇರಿನ ಆರ್ಡರ್ ಯಾವುದಪ್ಪ ಅಂತ ಅಂದರೆ ಸ್ವಿಗ್ಗಿ ಕಂಪ್ನಿ ಆರ್ಡರು ನನಗೆ ಬಂದಿರೋದು. ಈಗ ಸ್ವಿಗ್ಗಿ ಕಂಪ್ನಿ ಆರ್ಡರ್ನ ಲೋ ಶೇರ್ ನನಗೆ ಕೊಟ್ಟಿದ್ದಾನೆ. ಲೋ ಶೇರಲ್ಲಿ ನಾನು ಕೆಲಸ ಮಾಡ್ಕೊಂಡು ಇವಾಗ ಸ್ವಿಗ್ಗಿ ಆರ್ಡರ್ ಒಟ್ಟಿನಲ್ಲಿ ಡೆಲಿವರ್ ಮಾಡ್ತಾ ಇರೋದು. ಬಟ್ ಥರ್ಡ್ ಪಾರ್ಟಿ ಆ್ಯಪ್ ಯೂಸ್ ಮಾಡ್ಕೊಂಡು ಸ್ವಿಗ್ಗಿಗೆ ಕೆಲಸ ಮಾಡ್ತಾ ಇರೋದು ಇವಾಗ. ಅಂದರೆ ಸ್ವಿಗ್ಗಿ ಅವ್ರಿಗೆ ಲೋ ಶೇರ್ ಅವ್ರು ಕೆಲಸ ಮಾಡ್ತಾರೆ, ಲೋ ಶೇರ್ ಅವರಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನಂಗಾಯ್ತು. ಅಂದರೆ ಈಗ ಥರ್ಡ್ ಪಾರ್ಟಿಲಿ ನಾನು ಕೆಲಸ ಮಾಡ್ತಾ ಇರೋದು. ಅದರಿಂದಾಗಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇದು ಲೋ ಶೇರು. ಬನ್ನಿ ಹೋಗೋಣ, ಡೆಲಿವರ್ ಮಾಡ್ಬೋಣ. ಅಂದರೆ ಸ್ವಿಗ್ಗಿಗೆ ಆರ್ಡ್ರ್ ಕೊಡೋಣ ಅಂತಾನೆ. ಇಲ್ಲಿ ನೋಡಿದ್ರೆ ಲೋ ಶೇರಿಂಗ್ ಅಂತೆ, ರ್ಯಾಪಿಡ್ ಅಂತೆ, ಇರೋ ಬರೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಬೇಗ ಬೇಗ ಆರ್ಡ್ರ್ಗಳು ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಇರೋದು. ಅಂದರೆ ರ್ಯಾಪಿಡೋದಲ್ಲ ಅಷ್ಟೇ, ಫುಡ್ ಎಷ್ಟು ಆರ್ಡ್ರ್ ಬರ್ತಾವೆ ಗೊತ್ತಾ ಗುರು. ಅಂದರೆ ಪೀಕ್ ಟೈಮಲ್ಲಿ ಸಖತ್ ಅಂದರೆ ಸಖತ್ ಆರ್ಡ್ರ್ ಬರ್ತವೆ. ಬಟ್ ಅದೇ ಆರ್ಡ್ರ್ಗಳು ಸ್ವಿಗ್ಗಿಯವ್ರಿಗೆ ಕೊಟ್ಟರೆ ಆಗಲ್ವಾ. ಅಂದರೆ ಅವ್ರ ಕಂಪ್ನಿಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಅವ್ನಿಗೆ ಕಂಪ್ನಿಯವ್ರು ಕೆಲಸ ಮಾಡ್ತಾ ಇರೋರ ಬಗ್ಗೆ ಏನು ಕಾಳಜಿನೇ ಇಲ್ಲ ಅವ್ನಿಗೆ ಏನು ಕಮಿಷನ್ ಬರ್ಬೇಕು ಅಷ್ಟೇ. ಅದಕ್ಕೋಸ್ಕರ ಎಲ್ಲ ಆರ್ಡರ್ಗಳನ್ನ ಬೇರೆಯವ್ರಿಗೆ ಕೊಡ್ತಾನೆ. ನೋಡಿ, ಈ ಥರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆ ಕೊಡ್ತಾನೆ. ಆಲ್ಮೋಸ್ಟ್ ಜಾಸ್ತಿ ಬೇರೆಯವರು ಕೊಡೋದೇ ಸ್ವಿಗ್ಗಿನು. ಏನಕ್ಕೆ ಅಂದರೆ ಆರ್ಡ್ರ್ಗಳು ಜಾಸ್ತಿನೇ ಇದೆ ಸ್ವಿಗ್ಗಿಲಿ. ಬಟ್ ಸ್ವಿಗ್ಗಿಲಿ ಆರ್ಡ್ರ್ ಇದ್ರೆ ಸ್ವಿಗ್ಗಿಯವರು ಕೊಡೋಲ್ಲ ಆರ್ಡ್ರು. ಎಲ್ಲ ಬೇರೆ ಈ ಥರ ಥರ್ಡ್ ಪಾರ್ಟಿ ಆ್ಯಪ್ಗೆ ಕೊಡ್ತಾನೆ ಜಾಸ್ತಿ. ನೋಡಿ, ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ ಅಂದರೆ ಏನೋ ವೆರಿಫೈ OTP ಅಂತ ಬೇರೆ ಕೇಳ್ತಾ ಇದೆಯಲ್ಲ, ಹೆಂಗಿದು? ಕಸ್ಟಮರ್ OTP ಕೊಡ್ತಾರಾ? ಏನಪ್ಪ ಕೇಳಂತಾನೆ. ಹಲೋ
ಹಲೋ ಹಾಂ ಸರ್ ಎಲ್ಲಿದ್ದೀರಾ? ಮೇಡಮ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಗ್ರೌಂಡ್ ಈ ಸೆಕ್ಯೂರಿಟಿ ಇದ್ದಾರೆ ಮೇಡಮ್ ಕೊಡ್ಲಾ? ಹಾಂ ಹಾಂ ಓಕೆ ಮೇಡಮ್. ಸಂಜನಾ ಎಲ್ಲಿ ವೈಟ್ ಕೇಟಾ? ಮೇಡಮ್ ಓ ಟಿ ಪಿ ಕೇಳ್ತಾ ಇದೆ. ಹಾಂ ಪ್ಲೀಸ್ ಆಸ್ಕ್ ದ ಕಸ್ಟಮರ್ ಫಾರ್ ದ ಕೋಡ್ ಆ್ಯಂಡ್ ವೆರಿಫೈ ಇಟ್. ಹಾಂ ಓಕೆ ಮೇಡಮ್. ಇದೊಂದು ಓ ಟಿ ಪಿ ಬೇರೆ ಕೇಳ್ತಾ ಇದೆ ಕಸ್ಟಮರ್ ಹತ್ರ ಇದು. ಒನ್ ಫೋರ್ 5 3 5 2ನಾ ಮೇಡಮ್? ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು. ಹಾಂ ಮೇಡಮ್ ಆಯಿತು ಥ್ಯಾಂಕ್ ಯು ಮೇಡಮ್. ನೀವು ಫೋನ್ ಬೇರೆ ಬರ್ತಾ ಇದೆ ಅಂದರೆ ನೆಕ್ಸ್ಟ್ ಆರ್ಡರ್ ಕೂಡ ಬರ್ತಾ ಇದೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ನಾನು ಕನ್ಫರ್ಮ್ ಮಾಡೋಕೊಟ್ಟೆ. ಅಂದರೆ ಅಮೌಂಟ್ ಎಷ್ಟು ಏನು ತೋರಿಸ್ತೇವಲ್ಲ. ಕಂಟಿನ್ಯೂ ಬ್ರೋ, ಇದೆ ನಾನು ಆರ್ಡರ್ನ ಅಕ್ಸೆಪ್ಟ್ ಮಾಡಿಲ್ಲ. ಆಲ್ರೆಡಿ ಆರ್ಡರು ಇನ್ನೊಂದು ಕೂಡ ಇದೆ, ಅಕ್ಸೆಪ್ಟ್ ಆಗ್ಬಿಟ್ಟಿದೆ. ಏನಿದು ಲೋ ಶೇರಲ್ಲಿ ಹಿಂಗೆ ಬೇರೆ ಇದೆಯಾ? ಇದೇ ಫೋನ್ ಬರ್ತಾ ಇದೆ. ಇದೇ ಮಲ್ಟಿ ಆರ್ಡರ್ ಬಂದಿತ್ತಾ ಇದು? ಏನಪ್ಪ ಇಷ್ಟೊಂದು ಕನ್ಫ್ಯೂಷನ್ ಮಾಡ್ತಾ ಇದೆ ಅಪ್ಲಿಕೇಶನ್ ಇದು. ಸ್ನೇಹಿತರೆ ನೋಡಿ, ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ 32 ರೂಪಾಯಿ ಕೊಟ್ಟಿದ್ದಾನೆ. ಬಟ್ ಇನ್ನೊಂದು ಆರ್ಡರ್ ಪ್ರೊಸೆಸ್ ಅಂತ ತೋರಿಸ್ತಾ ಇದೆ. ಬಟ್ ಇದಂತೂ ನನಗೆ ಅರ್ಥನೇ ಆಗ್ತಾ ಇಲ್ಲ. ಫುಡ್ ರೆಡಿ ಇನ್ 14 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಡೈರೆಕ್ಷನ್ ನೋಡ್ತೀನಿ ತಡೀರಿ. ಅಂದರೆ ಒಂದು ಆರ್ಡರ್ ಮಾಡೋಣ ಅಂತ ಅಷ್ಟೇ ಬಂದಿದ್ದು ನಾನು. ಇದು ನೋಡಿದರೆ ಇನ್ನೊಂದು ಯಾವುದೋ ಆರ್ಡರ್ ತೋರಿಸ್ತಾ ಇದೆ. 1.5 ಕಿಲೋಮೀಟರ್ ಇದೆ. ಅಂದರೆ ನಾನು ಆರ್ಡರ್ ಅಕ್ಸೆಪ್ಟೇ ಮಾಡಿಲ್ಲ. ಅದು ಹೆಂಗೆ ಬಂತು ಆರ್ಡರ್ ಅಂತ ಗೊತ್ತಾಗ್ತಾ ಇಲ್ಲ ಇದು. ಕ್ಯಾನ್ಸಲ್ಡ್ ಬೈ ಯೂಸರ್. ಬನ್ನಿ ಹೋಗೋಣ, ಇದನ್ನು ಕೂಡ ಡ್ರಾಪ್ ಮಾಡೋಣ, ನೋಡೋಣ. ಅಂದರೆ ಎರಡನೇ ಆರ್ಡರ್ ಕೊಟ್ಟರು ಕೂಡ ಗೊತ್ತಾಗುತ್ತೆ. ಅಂದರೆ ವೆರಿಫೈ ಬೇರೆ ಮಾಡ್ತಾ ಇದೆ ಗುರು. ಅಂದರೆ ಓ ಟಿ ಪಿ ಬೇರೆ ಇಸ್ಕೊಳ್ತಾ ಇದೆ ಕಸ್ಟಮರ್ ಹತ್ರ ಇದು. ಸ್ನೇಹಿತರೆ ನೋಡಿ, ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಬಂದು ರೀಚ್ ಆಗಿದ್ದೀನಿ. ಅಂದರೆ ಇದು ಆರ್ಡರ್ ಯಾವಾಗ ಅಕ್ಸೆಪ್ಟ್ ಮಾಡ್ತಾ ಏನು ಅಂತ ನನಗಂತೂ ಗೊತ್ತಿಲ್ಲ. ಅಂದರೆ ಎಂಥ ತುಕಲಿ ಆ್ಯಪ್ ಇರಬೇಕು ಗುರು. ಅಂದರೆ ಆಟೋಮೆಟಿಕ್ ಅದೇ ಅಪ್ಲಿಕೇಶನಲ್ಲಿ ಆರ್ಡರ್ನ ಅಕ್ಸೆಪ್ಟ್ ಮಾಡ್ತಾ ಇದೆ ಅಂತ ಅನಿಸುತ್ತೆ. ನನಗಂತೂ ಗೊತ್ತಿಲ್ಲ. ಅಂದರೆ ವೀಡಿಯೋ ರೆಕಾರ್ಡಿಂಗ್ ಫುಲ್ ಐತೆ. ಅಂದರೆ ಎಲ್ಲೂ ಕೂಡ ನಾನು ಆಫ್ ಮಾಡಿಲ್ಲ. ಹೋಗಿ ಮನೆಗೆ ಹೋಗಿ ಚೆಕ್ ಮಾಡಬೇಕು. ಅಂದರೆ ಯಾವ ರೀತಿ ಆರ್ಡರ್ ಅಕ್ಸೆಪ್ಟ್ ಆಯಿತು ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅಂದರೆ ಆವಾಗಲೇ ಒಂದು ಆರ್ಡರ್ ಬಂತು, ಅವಾಗ ಪಿಕಪ್ ಮಾಡಿದೆ. ಬಟ್ ನೆಕ್ಸ್ಟ್ ಸೆಕೆಂಡ್ ಆರ್ಡರ್ ಯಾವಾಗ ಬಂದಿದೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ಅಂದರೆ ನೋಡಿ, ಫುಡ್ ರೆಡಿ ಇನ್ನು 16.25 ನಿಮಿಷ ಅಂತ. ಇನ್ನು ವೆಯ್ಟಿಂಗ್ ಟೈಮ್ ಇಷ್ಟೊಂದಿದೆ. ಸ್ನೇಹಿತರೆ ನೋಡಿ, ಆರ್ಡರ್ನ ಪಿಕ್ ಮಾಡ್ಕೊಂಬಂದೆ. ಅಂದರೆ 2920 ಟೇಕ್ ಫೋಟೋ. ನೋಡಿ ಫೋಟೋ ಕೊಟ್ಟೆ, ಸಬ್ಮಿಟ್ ಕೊಟ್ಟೆ. ಅಂದರೆ ಆರ್ಡರ್ ಮುಂಚೆನೇ ರೆಡಿ ಕೊಟ್ಟಿರ್ತಾರೆ. ಅಂದರೆ ಇದರಲ್ಲಿ ತೋರಿಸಲ್ಲ. ಅಂದರೆ ಆರ್ಡರ್ ರೆಡಿ ಕೊಟ್ಟಿದೆ ಅಂತ ತೋರಿಸಲಿಲ್ಲ. ಬನ್ನಿ ಕನ್ಫರ್ಮ್ ಪಿಕಪ್ ಕೊಡ್ತೀನಿ. ಯಾವುದೋ ಅಪಾರ್ಟ್ಮೆಂಟ್ ಗುರು. ಎಷ್ಟು ಕಿಲೋಮೀಟ್ರ್ ಇದೆ? 5.6 ಕಿಲೋಮೀಟ್ರ್ ಡ್ರಾಪ್ ಇದೆ ಇದು. ಅದೇ ಬನ್ನಿ ಎಷ್ಟು ಕೊಡ್ತಾನೆ ಅಮೌಂಟ್ ಅಂತ ನೋಡೋಣ. 5.6 ಕಿಲೋಮೀಟ್ರಿಗೆ. ಸ್ನೇಹಿತರೆ ನೋಡಿ, ಎರಡನೇ ಡ್ರಾಪ್ ಲೊಕೇಶನ್ ಅಂತ ಬಂದೆ. ಬನ್ನಿ ಇದನ್ನು ಹೋಗಿ ಡ್ರಾಪ್ ಮಾಡೋಣ. ಮೇಡಮ್ ಓ ಟಿ ಪಿ. ಹಾಂ ಓ ಟಿ ಪಿ ಬಂದಿದೆ ನೋಡಿ ಡೆಲಿವರಿ. ಇದು ಹೋಗಪ್ಪ ಇದು.
मैडम 6434 अला हाँ ये थर्ड पार्टी एप्लीकेशन है लोड शेयर थैंक यू मैडम ನೋಡ್ಕೊಳ್ಳಿ ಇದು ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಾವು ಫಸ್ಟ್ ಟೈಮ್ OTP ಕೇಳ್ತಾ ಇದೆ ಅಂದರೆ ಕಸ್ಟಮರ್ ಎಲ್ಲ ಫುಲ್ ಶಾಕ್ ಆಗ್ತಾರೆ ಏನಕ್ಕೆ ಅಂತಂದರೆ ಫಸ್ಟ್ ಟೈಮ್ ಇದು ಕೇಳ್ತಾ ಇರೋದು OTPನ ಗ್ರೌಂಡ್ ಫ್ಲೋರ್ ಸ್ನೇಹಿತರೆ ನೋಡಿ ಲೋಡ್ ಶೇರ್ ಎಕ್ಸ್ಪೀರಿಯನ್ಸು ಅಷ್ಟಾಗಿ ಏನು ಚೆನ್ನಾಗಿರಲಿಲ್ಲ ನನಗೆ ಇವತ್ತು ಏನಕ್ಕಪ್ಪ ಅಂತ ಅಂದರೆ 2 ಆರ್ಡರ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಒಂದು ಆರ್ಡರ್ ಅಂತೂ ನಾನು ಅಕ್ಸೆಪ್ಟ್ ಮಾಡಿದೆ ಇನ್ನೊಂದು ಆರ್ಡರ್ ಅದು ಯಾವಾಗ ಅಕ್ಸೆಪ್ಟ್ ಆಯಿತು ಏನು ಅನ್ನೋದು ನನಗಂತೂ ಗೊತ್ತಾಗಿಲ್ಲ ಅಂದರೆ ಹೋಗಿ ಚೆಕ್ ಮಾಡಬೇಕು ಅಂದರೆ ವೀಡಿಯೋ ಏನು ಕಟ್ ಮಾಡಿರಲಿಲ್ಲ ವೀಡಿಯೋ ಫುಲ್ ಇತ್ತು ನೋಡಬೇಕು ಸೆಕೆಂಡ್ ಆರ್ಡ್ರ್ ಯಾವಾಗ ಪಿಕಪ್ ಮಾಡಿದೆ ಇಲ್ಲ ಫಸ್ಟ್ನೇ ಆರ್ಡ್ರ್ ಏನಾದ್ರು ಪಿಕಪ್ ಮಾಡ್ಬೇಕಾದ್ರೆ ಏನಾದ್ರು ಮಲ್ಟಿ ಆರ್ಡರ್ ಪಿಕಪ್ ಮಾಡೋಣ ಅನ್ನೋದು ನೋಡಬೇಕು ನೋಡಿ ಟೋಟಲ್ ಆಗಿ 78 ರೂಪಾಯಿ ಆಗಿದೆ 2 ಆರ್ಡ್ರಿಗೆ 78 ರೂಪಾಯಿ ಕೊಟ್ಟಿದ್ದಾರೆ ನನಗೆ ಒಂದು ಡ್ರಾಪ್ ಬಂದು 2 ಕಿಲೋಮೀಟ್ರು ಇನ್ನೊಂದು ಡ್ರಾಪ್ ಬಂದು 6 ಕಿಲೋಮೀಟ್ರ್ ಇತ್ತು ಅಂದರೆ ಅಮೌಂಟು ಸ್ವಲ್ಪ ಕಮ್ಮಿನೇ ಅಂದರೆ MGನೇ ಮಾಡಬೇಕು ಅಂತ ಅನ್ಸುತ್ತೆ ಇದಕ್ಕೂ ಕೂಡ ನೋಡಿ MG ಇದೆ ಸೊ MGನೇ ಮಾಡಬೇಕು ಅಂತ ಅನ್ಸುತ್ತೆ 40 ಆರ್ಡ್ರ್ ಮಾಡಿದ್ರೆ 3300 ರೂಪಾಯಿ ಅಂದರೆ 40 ಆರ್ಡ್ರ್ ಮಾಡೋದು ಕಷ್ಟ ಇದೆ ಬಿಡಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಪ್ರತಿಯೊಂದು ಡ್ರಾಪ್ಗೂ ಕೂಡ ಇದು OTP ಕೇಳುತ್ತೆ ಅಂದರೆ ಕಸ್ಟಮರು OTP ಕೇಳಿದಾಗ ಒಂದು ಥರ ನೋಡ್ತಾರೆ ಅಂದರೆ ಏನಕ್ಕೆ ಅಂದರೆ ಬ್ಯಾಂಕಿಂದ ಏನಾರು OTP ಹಾಕ್ಬಿಟ್ಟು ಏನಾರು ಸ್ಕ್ಯಾಮ್ ಗೇಮ್ ಆಗ್ಬಿಡ್ತಾ ಏನಾರು ಆಗೋಗುತ್ತಾ ಅಂತ ಹೇಳ್ಬಿಟ್ಟು ಅವರು ಥರ್ಡ್ ಪಾರ್ಟಿ ಕೊಡಬೇಕು ಅಂದರೆ OTP ಯೋಚನೆ ಮಾಡ್ತಾರೆ ಅದರಿಂದಾಗಿ ಇಬ್ಬರು ಕಸ್ಟಮರ್ ಅಷ್ಟೇ ಶಾಕ್ ಆದ್ರು ಫಸ್ಟ್ ಟೈಮ್ ಅವರು OTP ಕೊಡ್ತಾ ಇರೋದು ಅದರಿಂದಾಗಿ ಅವರು ಕೂಡ ಲೈಟಾಗಿ ಶಾಕ್ ಆದ್ರು ಇದು OTP ಕೇಳ್ತಾ ಇದಾರಲ್ಲ ಅಂತ ಬಟ್ ಏನು ಮಾಡೋಕ್ಕೆ ನಾನು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಅದರಿಂದಾಗಿ ಚಿಕ್ಕಪುಟ್ಟ ತಪ್ಪುಗಳಾಗಿದೆ ಆ ಚಿಕ್ಕಪುಟ್ಟ ತಪ್ಪುಗಳಿಗೆಲ್ಲ ಕ್ಷಮಿಸಿ ಆಮೇಲೆ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್